ಬೆಂಗಳೂರಿನ ಜನರಿಗೆ ಈಗ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ. ಸಿಲಿಂಡರ್ ಬೆಲೆ ಆಯ್ತು, ಈಗ ಆಟೋ ಗ್ಯಾಸಿನ ಬೆಲೆ ಆಯ್ತು, ಮತ್ತೊಂದು ಬೆಲೆ ಏರಿಕೆಯ ಬರೆ ಅಂತ ಅಂದ್ರೆ ಅದು ಬೆಸ್ಕಾಂ ಗೃಹ ಬಳಕೆ ವಿದ್ಯುತ್ತಿನ ದರ. ಬರೀ ಬೆಲೆ ಏರಿಕೆಯ ಸುದ್ದಿಯೇ ಸಾಲು ಸಾಲಾಗಿ ಬರ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಆಯ್ತು, ಆಟೋ ಗ್ಯಾಸ್ ದರ ಆಯ್ತು, ಈಗ ವಿದ್ಯುತ್ ದರ ಕೂಡ ಏರಿಕೆ, ಇವತ್ತಿನಿಂದ ಏರಿಕೆ ಆಗಿದೆ. ಪ್ರತಿ ಯೂನಿಟ್ಗೆ 56 ಪೈಸೆ ಕೆಇಆರ್ಸಿ ಹೆಚ್ಚಳ ಮಾಡಿದೆ. ದರ ಏರಿಕೆ ಮಾಡುವಂತೆ ಬೆಸ್ಕಾಂನಿಂದ ಪ್ರಸ್ತಾವನೆ ಇತ್ತು. 2,000 ಕೋಟಿ ನಷ್ಟ ತಗ್ಗಿಸೋದಕ್ಕೆ ವಿದ್ಯುತ್ ಬೆಲೆ ಹೆಚ್ಚಳ ಆಗಿದೆ. ಚೆಸ್ಕಾಂ ವ್ಯಾಪ್ತಿಯಲ್ಲೂ ಕೂಡ 15 ಪೈಸೆ ವಿದ್ಯುತ್ ದರವನ್ನ ಹೆಚ್ಚಳ ಮಾಡಲಾಗಿದೆ. ಬರೀ ಬೆಲೆ ಏರಿಕೆಯ ಸುದ್ದಿ ಇದು. ಒಂದ್ ಕಡೆ ಬೇಸಿಗೆಯ ಬಿಸಿ ತಾಳೋದಕ್ಕಾಗದೆ ಜನ ಒದ್ದಾಡ್ತಾ ಇದ್ರೆ, ಇನ್ನೊಂದು ಕಡೆ ದರ ಏರಿಕೆಯ ಬಿಸಿ ಕೂಡ ಅದಕ್ಕಿಂತ ಜೋರಾಗಿ ತಟ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ನ ದರ ಏರಿಕೆ ಆಗಿರೋದು ಹೋಟೆಲ್ ಉದ್ಯಮದ ಮೇಲೆ ಬಹಳ ದೊಡ್ಡ ಹೊಡೆತ ಕೊಡುತ್ತೆ. ಇದು ಗ್ರಾಹಕರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಊಟ ತಿಂಡಿಯ ದರ ಏರಿಕೆ ಆಗತ್ತೆ. ಹೋಟೆಲ್ ಊಟ ತಿಂಡಿಯ ಮೇಲೆ ಡಿಪೆಂಡ್ ಆದವರು ಮತ್ತೆ ಕೈ ಸುಟ್ಕೋಬೇಕು. ಈಗ ಇನ್ನೊಂದು ಕಡೆ ವಿದ್ಯುತ್ ದರ ಏರಿಕೆ, ಪ್ರತಿ ಯೂನಿಟ್ಗೆ ವಿದ್ಯುತ್ ದರ 56 ಪೈಸೆ ಹೆಚ್ಚಳ ಆಗಿದೆ. ಇವತ್ತಿನಿಂದ ಅಪ್ಲೈ ಆಗತ್ತೆ ಈ ದರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.